ಅಣ್ಣವ್ರೆ ಒಂದ್ 10 ರೂಪಾಯಿ ಕೊಡ್ರಿ, ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ನಿಂಗ್ 10 ರೂಪಾಯಿ ಕೊಟ್ರೆ ದೇವ್ರ ನಂಗೆ ಒಳ್ಳೇದ್ ಮಾಡದ? ದೇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಹಿಂಗ್ 10 ರೂಪಾಯಿ ಕೊಟ್ಟಿರೋದು? ದೇವ್ರ ಎಲ್ಲಾ ನೋಡ್ತಾ ಇರ್ತಾನೆ. ದೇವ್ರ ಇವಾಗೂ ನೋಡ್ತಾ ಇರ್ತಾನ. ಮೊದ್ಲೇ ಹೇಳ್ಬೇಕು ತಾನೆ, ಮಸ್ತ್ ಒಂದ್ ಹೊಸ ಶರ್ಟ್ ಹಾಕೊಂಬತ್ತ ಇದೆ. ದೇವ್ರ ನಮ್ಮನ್ನ 24 ಗಂಟೆ ನೋಡ್ತಾ ಇರ್ತಾನೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ಮ ಎದುರುಗಡೆ ಮನೆ ಆಂಟಿ ಡೋರ್ ಬೆಲ್ ಹೊಡ್ಬಿಟ್ಟು ಓಡೋಗ್ಬಿಟ್ಟೆ ನಾನು. ಅದನ್ನ ನೋಡಿರ್ತಾನ? ನೋಡಿರ್ತಾನೆ. ಮತ್ತೆ ಹೋಗ್ಬಿಟ್ಟು ಅವಾಂಟಿಗೆ ಹೇಳತಾನೆ. ಆಮೇಲೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನೀವ್ ಕಾಸು ಕೊಡ್ತೀರಾ ಕೊಡಲ್ವಾ? 2 ಮಾತು ಹೇಳಿ ಅಷ್ಟೇ. ಕೋಪ ಯಾಕೆ ಮಾಡ್ಕಂತೀಯ? ದೇವ್ರು ನೋಡ್ತಾ ಇರ್ತಾರೆ, ಸುಮ್ನೀರು, ಕೋಪ ಮಾಡ್ಕೊಂಬಾರ್ದು. ನಂಗಾದ್ರೆ ಒಂದೇ ಒಂದ್ ಡೌಟ್ ಇದೆ ಅಷ್ಟೇ. ಏನು? ದೇವ್ರು ಬರೀ ನೋಡ್ತಾ ಇರ್ತಾರ ಇಲ್ಲ ಕೇಳಿಸ್ಕೊಂತಾನು ಇರ್ತಾರ? ಕೇಳಿಸ್ಕೊಂತಾನು ಇರ್ತಾರೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ ಫ್ರೆಂಡ್ ಫೋನ್ ಮಾಡಿ ನಾನು ಬಾಯಿ ಬಂದಾಗೆಲ್ಲ ಬೈದಾಕ್ಬಿಟ್ಟಿದೀನಿ, ಅದು ಕೇಳಿಸ್ಕೊಂಡಿರ್ತಾರ? ದೇವ್ರ ಎಲ್ಲಾ ಕೇಳಿಸ್ಕೊಂಡಿರ್ತಾರೆ. ಹಂಗಾರೆ ನಾನ್ ನರ್ಕಕ್ಕೆ ಹೋಗೋದು ಪಕ್ಕ. ನೀವ್ ನಂಗೆ ಕಾಸು ಕೊಟ್ರೆ ನೀವ್ ಹೋಗಲ್ಲ ನರ್ಕಕ್ಕೆ. ಅದಂಗೆ? ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಾರು ಸ್ವರ್ಗಕ್ಕೆ ಹೋಯ್ತಾರೆ. ನಾನ್ ನಿಂಗ್ ಕಾಸು ಕೊಟ್ರೆ ನಾನ್ ಸ್ವರ್ಗಕ್ಕೆ ಹೋಯ್ತೀನಿ. ನೀನ್ ನನ್ ಕಾಸು ತಗೊಂತ ಇದ್ದೀರಾ, ನೀನೆಲ್ಲ ಹೋಯ್ತೀಯಾ? ನಾನು ಸ್ವರ್ಗಕ್ಕೆ ಹೋಯ್ತೀನಿ. ಮತ್ತೆ ಇನ್ನೇನ್ ವೇಸ್ಟ್ ಅಲ್ಲ? ನೀನ್ ಯಾರಿಗೋ ಕಾಸು ಕೊಡ್ದಿರೇ ಸ್ವರ್ಗಕ್ಕೆ ಹೋಯ್ತಿದ್ಯಾ? ಮತ್ ನಾನ್ ಯಾಕೆ ನಿಂಗ್ ಕಾಸು ಕೊಡ್ಲಿ? ಅದು ಅಲ್ಲದೆ ನೀನ್ ಸ್ವರ್ಗಕ್ಕೆ ಬಂದ್ರೆ ಅಲ್ಲೂ ಭಿಕ್ಷೆ ಬೆಳ್ಕೊಂಡ್ ಕಾಸು ಕೇಳ್ತೀಯ ನನ್ನ ಹತ್ರ. ನನ್ನ ಕೈಲ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇಲ್ಲ ನಾನ್ ನರ್ಕೋಕ್ ಹೋಯ್ತೀನಿ. ನರ್ಕೋಕ್ ಹೋಯ್ತೀಯಾ? ಪಕ್ಕ. ಹಂಗಾರ ನಾನ್ ನಿಂಗ್ ಕಾಸು ಕೊಡಲ್ಲ. ಏಕೆ? ಯಾರಿಗಾರ ಕಾಸು ಕೊಟ್ಬಿಟ್ಟು ನರ್ಕೋಕ್ ಕಳ್ಸೋ ಅಷ್ಟು ಕೀಚಕ ಅಲ್ಲಪ್ಪ ನಾನು. ನಮ್ಮನ್ ಬಾಳೆ ಮಗನೇ. ಸುಮ್ನಿರು, ಯಾಕೆ ಅಳ್ತಾ ಇದೀಯ? ಅಳ್ಬಾರ್ದಂಗೆ, ದೇವ್ರು ನೋಡ್ತಾ ಇರ್ತಾರೆ. ಅವನ ಅಜ್ಜಿ ದೇವ್ರ ಮೇಲೆ ನಮ್ ಕಡೆ ಓಡಿಸ್ಬಿಟ್ಟಲ್ಲ ಕಂದ್ರಿ ಕಜ್ಜಿ ನಾಯಿ ನನ್ ಮಗನೇ. ಪಾಪ್ಗಳು ಬಂದ್ರು ಗುರುಜಿ. ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲು ಎಲ್ರು ಲತ್ತೆ ಲತ್ತೆ ಅಂತಿದ್ದಾರೆ. ಈಗ ಇದನ್ನೆಲ್ಲ ಮರ್ತ್ಬಿಡು, ಬೆಳಿಗ್ಗೆ ಅಷ್ಟಕ್ಕೆ ಎಲ್ಲ ಸರಿ ಇಟ್ಟಿದೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆದಾಗಿಂದ ಅವರು ಜೈಲಿಗೆ ಹೋದ್ರು. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು. ಇದೊಂದೇ ಕಡ್ಲ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇದು ನಂಗೆ ಎಲ್ರು ಲತ್ತೆ ಲತ್ತೆ ಅಂತ ಕರೀತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತಿದ್ದು ಹೋದಾತು. ಫೋನ್ ಕಟ್ ಮಾಡಿ ಸರ್. ನೀನ್ ಹುಚ್ಚಿಡ್ದಷ್ಟು ಬೇರೆ ಯಾರು ನನಗೆ ಹುಚ್ಚಿಡ್ಸಿಲ್ಲ. ಈಗೇನ್ ತಾಯಿ? ಐ ಲವ್ ಯು. ಓಕೆ ಸರ್, ಯಾರೋ ಒಬ್ರು ಮೆಸೇಜ್ ಮಾಡಿದ್ದಾರೆ ಸಚಿನ್ ಅಂತ ಅಥಣಿಯಿಂದ. ರೇಷನ್ ಕಾರ್ಡ್ ಅಲ್ಲಿ ಎಣ್ಣೆ ಕೊಡ್ಸಿ ಸಾರ್ ಪ್ಲೀಸ್ ಅಂತ. ಮಚ್ಚ ಎಷ್ಟು ಸಕ್ಕತ್ತಾಗ ನೋಡು. ಅಣ್ಣ ಎಷ್ಟಣ್ಣ ಇದು? 500 ರೂಪಾಯಿ. 100 ರೂಪಾಯಿಗಳು ಬನ್ನಿ. ಬಾ ಮಚ್ಚ, ಬಟ್ಟೆಗಳೆಲ್ಲ ಒಂದೇ, ಹುಡುಗಿರಾದ್ರೇನು ಹುಡುಗರಾದ್ರೇನು. ಅಯ್ಯ ಎಂತ ಕೆಲಸ ಆಗೋಯ್ತಪ್ಪ. ಅಣ್ಣ ಏನಂತ ನಿಂಗೆ ಕೊಡ್ತಾ ಇದ್ದಿ? ಅಣ್ಣ ಊರೊಳಗೆ ಯಾರು ಸತ್ತೋಗ್ಬಿಡವಂತೆ. ನಡಿ ಅಣ್ಣ, ಹೆಂಗ ಒಳ್ಳೆ ತಿಟ್ಟು ಊಟ ಸಿಗ್ತೈತಿ ಇವಾಗ. ಹೆಂಗ ಹೂ ಮಗ ಸೆಂಡ್ ಬಿಡದೆ. ಅಣ್ಣ ನಿಮ್ ಹುಡುಗಿ ಸತ್ತೋಗ್ಬಿಟ್ಟಳಂತೆ. ಮುಂದೆ ಇವ್ರ ಮುಂದೆ ಯಾಕೆ ಹೇಳ್ತೀರಾ ನೀವು? ನಿಮ್ಮ ಅಪ್ಪನ್ ಗೊತ್ತಿದ್ರೆ ಬಂದಿ ಮುಂದೆ ಮಾತಾಡೋಳು. ಲೋ ಕಪ್ಪರೆಯ, ನೀನ್ ಮಾಡ್ರ ವಿಡಿಯೋ ನಿನ್ ಶತ್ರುಗೆ ತಲುಪ್ಬಿಡ್ತು ಅಂತ ಅನ್ಕೋ. ನಿನ್ನೆ ಎಡದ ಕೈಲಿ ಮುದ್ರಿ ಜೋಗ ಕೊಡೈತನ. ಏನಪ್ಪ ಅಂದ್ರೆ ವಿಷಯ ಬಂದ್ಬಿಟ್ಟು ನಾವು ನಡಿಬೇಕಾರೆ ಬೀಳೋದಕ್ಕೆ ಬಿಡಲ್ವಂತೆ. ನೀನ್ ದಿನೇ ಈ ತರ ಮಾತಾಡಿ ಆಗ್ತಿರೋ ರೀಲ್ಗಳು ನನ್ಗ ಮೋಟಿವೇಶನ್ ಐತಲ್ಲ, ಲೂಸ್ ಮೋಷನ್ ಐತದ. ಇನ್ಸ್ಟಾಗ್ರಾಮಿಗೆ ಮುಚ್ಕೊಂಡು ಕೂರಕ್ಕೆ ಬರ್ದಿದ್ದೇನೆ ಫೋಟೋ ಆ್ಯಡ್ ಮಾಡೋದಕ್ಕೆ ಕಮೆಂಟ್ ಒಳಗಡೆ ಫೀಚರ್ ಕೊಟ್ಟಿರೋದು. ತಿಕಾ ನನ್ನ ಮುಖ ಎಲ್ಲ ಹಾಳು ಮಾಡ್ಕೊಂಡು ಎಲ್ಲ ವಿಡಿಯೋ ಮಾಡಿರ್ತೀನಿ ನಾನು. ಅಯ್ಯ ತಿಕ್ಕ, ನೀನೇನ್ ಮುಖ ಹಾಳು ಮಾಡ್ಕೊಂಡಿಲ್ಲ ಬಿಡು, ನಿನ್ ಮುಖ ಇರೋದೇ ತಿಕ್ಕ ತರ. ಇವತ್ತು ಇನ್ಮೇಲಿಂದ ಹೆಲ್ಪಿಂಗ್ ವಿಡಿಯೋಸ್ ಮಾಡೋಣ ಅನ್ಕೊಂಡಿದೀನಿ. ಯಾವ ತರ ಹೆಲ್ಪಿಂಗ್ ವಿಡಿಯೋಸ್ ಮಾಡ್ಬೇಕಂತ ಕಮೆಂಟ್ ಇಂದ ನೀವ್ ಹೇಳಿ. ಯಾವ ತರ ಹೆಲ್ಪಿಂಗ್ ವಿಡಿಯೋಸ್ ಅಂದ್ರ ಸತ್ತೋಗಿರೋ ಹೆಣದ್ ಶಾಟಾತೀರಿ.
ಅಂಗವಿಕಲರಿಗೆ ಜಟ್ಕಾ ಹೊಡಿ, ಬರೀ ಇಂಥದೇ. ಓಯೋ ಹೋಗೋರ್ಗೆ ಕಾಂಡಮ್ ತಂದು ಕೊಡು, ನಿನ್ನ 2 ಬೀಜ ದಾನ ಮಾಡು, ತೀಟೆ ಇದ್ದೋರ್ಗೆ ತಿಕ್ಕ ಕೊಡು. ಇವೆಲ್ಲ ಆಸೆಗಳು ನಂದಲ್ಲ, ಮಂಜಿನ ಹುಡಿಯೋ ಕಮೆಂಟ್ ಬಂದಿರೋ ಇವು. ಹೇ ಅಪ್ಪ, ಪಕ್ಕದ ಮನೆ ಆಂಟಿ ಮಗಳಿಗೆ ಫೋನ್ ಮಾಡಿದ್ದೆ ನೀನು? ನಾನ್ ಯಾಕೆ ಮಾಡ್ಲಿಲ್ಲ, ಆ ಹುಡುಗಿ ನಿಮ್ ಮಗಳ ಸಮ ಇದ್ದಂಗ. ಆ ಆಂಟಿ ಕಂಡು ಬಂದು ಮನೆ ಹತ್ರ ಜಗಳ ಮಾಡೋಗ್ಯಾನ, ನೀನ್ ಫೋನ್ ಮಾಡಿ ಅಂತ ಹೇಳಿ. ತಮ್ಮ ಆಂಟಿ ಮಗಳಿಗೆ ಮಾಡಿದ್ರಪ್ಪ, ಆಂಟಿ ಪುಟ ಮಾತಾಡಕ್ ಮಾಡಿದ್ ಬಿಡಪ್ಪ. ಅವತ್ ಹಾಡಿದ ಹಾಡ್ನ ಹಾಡ್ತೀರಾ? ಇವನೇನು ಮಕ್ಕ ಹೇಳ್ ತಿಂದಂಗೆ ಇಟ್ಕೊಂಡವನೆ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ನಿಮ್ಮ ಕುಮಾರಣ್ಣವರು ಮುಂದೆ ಸ್ತ್ರೀಶಕ್ತಿ ಸಾಲವನ್ನ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ತಗೊಳ್ಳಿ, ಎಷ್ಟೊಂದು ಬೇಕೋ ಸಾಲ ತಗೊಂಡ್ಬಿಡಿ, ತಗೊಂಡ್ಬಿಟ್ಟು ಆಮೇಲೆ ಅವರೇ ಕ್ಲಿಯರ್ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಊಟ ಆಯ್ತಾ? ಮಟನ್ ಬಿರಿಯಾನಿ ಅಂತ ಬಾ. ನಾನು ನಿಮ್ಗೊಂದ್ ಕತೆ ಹೇಳ. ಒಂದೂರಲ್ಲಿ ಒಂದ್ ನಾಯಿ ಇತ್ತಂತೆ. ಒಂದರ ಬಾಯಿಗೆ ಹುಚ್ಚೈತಿತ್ತ. ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟು ತಾಯಿನಾಯ್ಕೆ ನೋಡು. 9:30 ಸ್ಕೂಲಿಗೆ ಸೇರ್ಕಣ್ಣ, ತಿರ್ಗಿ 11:30 ಅಲ್ಲೇ ಕಾಲೇಜ್ ಹೊಟ್ಟದ್ನ, 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನ, B.Com ಕಂಪ್ಲೀಟ್ ಮಾಡದ್ನ 12:30. 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ, 1:30 ನಂದು ಮದ್ವೆ ಆಗೋಯ್ತಾ, 2 ಗಂಟೆಗೆ ನನ್ಗೆ 2 ಮಕ್ಳಾದ್ವಾ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ನನ್ಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪ ರಪ ರಪರ. ಇಲ್ಲ, ನಾನ್ ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗು ಇದು? ಏನ ನಿಮ್ಮಿಂದ ನಾವೆಲ್ಲ ಉಚ್ಚಾರಿಸಲ್ಲ. ಕೊರೋನಾ ಬಂದೈತಲ್ಲ, ಖಾಲಿ ಚಪ್ಪಲಿ ಹಾಕಲ್ಲ, ನಾನು ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕಲಿ ಸ್ವಾಮಿ, ಎಲ್ಲ ನೀವ್ ಎಲ್ಲಿದ್ರು ಇರೋದಕ್ಕೆ ಬಂದು ಇರೋದಕ್ಕೆ ನಾನೇ ಬಂದ್ಬಿಟ್ಟು 3 ಕೆರೆನಾಗ ಒದಿಸಿ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ.